ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣೆ ಪೊಲೀಸರಿಂದ ಮಹಿಳೆ ವಿವಸ್ತ್ರಗೊಳಿಸಿ ಬಂಧಿಸಿದ ಆರೋಪದ ಹಿನ್ನೆಲೆ ಬೀದಿಗೆ ಇಳಿದು ಬಿಜೆಪಿ ಪ್ರೊಟೆಸ್ಟ್. ಹುಬ್ಬಳ್ಳಿಯಲ್ಲಿ ಕೇಶವಾಪುರ ಪೊಲೀಸ್ ಠಾಣಾ ಪೊಲೀಸರಿಂದ ಮಹಿಳೆ ವಿವಸ್ತ್ರಗೊಳಿಸಿ ಬಂಧಿಸಿದ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದು ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಬಂಧಿಸಿರುವವರ ಮೇಲೆ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಗರದ ಕೇಶವಾಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಜಮಾಯಿಸಿ ರಾಜ್ಯ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಪಡಿಸಿದರು. ಇನ್ನು ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಠಾಣೆ ಮುಂಭಾಗದ ಮೆಟ್ಟಿಲು ಮೇಲೆ ಕೂತು ಕಮಿಷನರ್ ಆಗಮನಕ್ಕೆ ಪಟ್ಟು ಹಿಡಿದಿದ್ದ ಪಾಲಿಕೆ ಮೇಯರ್, ಉಪಮೇಯರ್ ಹಾಗೂ ಮಾಜಿ ಶಾಸಕಿ ಸೀಮಾ ಮಸೂತಿಯವರನ್ನ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮನವೊಲಿಸಲು ಯತ್ನಿಸಿದರು. ಈ ವೇಳೆ ಮಾತನಾಡಿದ ಪಾಲಿಕೆ ಮೇಯರ್ ಜ್ಯೋತಿ, ಠಾಣೆಯ ಪೊಲೀಸರ ಮೇಲೆ ವಿಶ್ವಾಸ ಹೋಗ್ತಿದೆ. ಪಕ್ಷದ ಕಾರ್ಯಕರ್ತೆ ಸುಜಾತ ಅವರ ವಿವಸ್ತ್ರಗೊಳಿಸಿ ಬಂಧಿಸಿರುವುದು ಎಷ್ಟು ಸರಿ? ಕಮಿಷನರ್ ಮೇಲೆ ವಿಶ್ವಾಸವಿದೆ, ಆದರೆ ಠಾಣೆಯ ಅಧಿಕಾರಿಗಳ ಮೇಲೆ ವಿಶ್ವಾಸವಿಲ್ಲ. ನಾವು ಠಾಣೆ ಮುಂದೆ ಬಂದ್ರೆ 1 ಗಂಟೆ ಹೊರಗಡೆ ನಿಲ್ಲಿಸಿದ್ದಾರೆ. ಈಗ ನೀವು ಬಂದ ಮೇಲೆ ಒಳಗೆ ಕರೆಯುತ್ತಿದ್ದೀರಿ. ಇವರ ಮೇಲೆ ವಿಶ್ವಾಸ ಹೇಗೆ ಬರುತ್ತದೆ ಎಂದು ಪ್ರಶ್ನೆಯನ್ನ ಮಾಡಿದರು. ಬಳಿಕ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಡಿಸಿಪಿ ನಂದಗಾವಿ ಸೇರಿ ಸಿಬ್ಬಂದಿ ಮನವೊಲಿಸಿ ಬಿಜೆಪಿ ಮುಖಂಡರನ್ನ ಒಳಗೆ ಕರೆದುಕೊಂಡು ಹೋದ ಪ್ರಸಂಗ ನಡೆಯಿತು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದರ್, ಪ್ರಜಾಪವರ್ ಟಿವಿ, ಧಾರವಾಡ. ಕೇಳಿ ಒಂದು ನಿಮಿಷ. ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ ಅನ್ನೋದು ಸುಳ್ಳು. ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ ಅನ್ನೋದು ಸುಳ್ಳು. ಅದನ್ನ ನಾವೆಲ್ಲ ವೆರಿಫೈ ಮಾಡಿದೀವಿ. ಅದೇನಿದೆ ಅದನ್ನ ನಾನು ಹೇಳ್ತೀನಿ. ನಿಮ್ಗೆ ಬ್ರೀಫ್ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯರಿಗೆ ಸುರಕ್ಷತೆ ನೀಡುವ ಸಿದ್ದರಾಮಯ್ಯರಿಗೆ ನೀವಿಲ್ಲೇ ಕುತ್ಕೊಂಡು ಮಾತಾಡೋದು. ಅವ್ರು ನಮ್ಗೆ ಅಲ್ಲಿ ಬಿಟ್ಟಿಲ್ಲ ಅಂದ್ರೆ ಇಲ್ಲೂ ಬಿಡಾತಿಲ್ಲ. ಪದ್ಧತಿ ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ಆಯ್ತಾ, ಆಫೀಸರ್ಸ್ ಇರ್ತಾರೆ, ಅವ್ರು ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಆ ಪ್ರಕಾರ ಪೊಲೀಸರ ವಿಶ್ವಾಸದ ಮೇಲೆ ನಾವು ಬಿಟ್ಟಿದ್ವಿ. ನಮ್ಮ ಸಹೋದರರನ್ನು ಪೊಲೀಸರ ವಿಶ್ವಾಸದ ಮೇಲೆ ಬಿಟ್ಟಿದ್ವಿ. ಯಾವ ವಿಶ್ವಾಸವನ್ನ ನಾವೀಗ ಯಾವ ವಿಶ್ವಾಸದ ಮೇಲೆ ಇರೋಣ? ನಾವಿಲ್ಲಿ ಬಂದ ಮೇಲೆ ಯಾಕೆ ಇಲ್ಲಿ ನಮ್ಮನ್ನ ತಡೆದ್ರು? ನಮ್ಗೆ ಯಾಕೆ ತಡೆದ್ರು? ಅಲ್ಲ, ನಿಮ್ ಸಾಹೇಬ್ರು ನೀವು 4 ಅಲ್ಲ 10 FIR ಮಾಡ್ರಿ, ನಾನು ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಒಂದು ಮಹಿಳೆಗೆ ನೀವು ನಡೆಸ್ಕೊಂಡ ರೀತಿ ಬಹಳ ಖಂಡನೀಯ. ಇವತ್ತು ನೀವು ನಮ್ಮನ್ನ ನಡೆಸ್ಕೊಂಡಿದ್ದ ರೀತಿ ಬಹಳ ಖಂಡನೀಯ. ಯಾರೋ ಒಬ್ರು ಮಹಿಳೆ ಒಳಗಡೆ ಬನ್ನಿ.